ಪ್ರದೀಪ್ ಈಶ್ವರ್ ಹೆಚ್ಡಿಗೆ ಬೆಂಬಲಿಗರ ಗದಾ ಯುದ್ಧ ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ಕೆಂಪೇಗೌಡ ಜಯಂತಿ ವೇಳೆ ಕೋಲಾಹಲವನ್ನೇ ಎಬ್ಬಿಸಿದೆ. ತೋಳು ತಟ್ಟಿ ಆಕ್ರೋಶವನ್ನ ಪ್ರದೀಪ್ ಈಶ್ವರ್ ಹೊರಹಾಕಿದ್ದು, ಕುಮಾರಸ್ವಾಮಿಯವರ ಚೇಲಾಗಳಿಗೆ ಹೆದರಲ್ಲ ಅಂತ ಗುಡುಗಿದ್ದಾರೆ ಪ್ರದೀಪ್ ಈಶ್ವರ್. ಪ್ರದೀಪ್ ಈಶ್ವರ್ ವಿರುದ್ಧ ಸಂಸದ ಡಿಕೆ ಸುಧಾಕರ್ ಕೂಡ ವಾಗ್ದಾಳಿಯನ್ನ ನಡೆಸಿದ್ದು, ಒಳಗಡೆ ಬೆಕ್ಕಿನಂತೆ ಇದ್ದು ಹೊರಗಡೆ ದೌಲತ್ ಮೆರೆದಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೊರಗಡೆ ಬಂದು ಮೀಸೆ ತಿರುವುದಲ್ಲ, ಒಳಗಡೆ ತಿರುಗಬೇಕಿತ್ತು ಅಂತ ಮಾತನಾಡಿದ್ದಾರೆ. Hotel Management with AI. Join IIHM, International Institute of Hotel Management. ಇವರಿಗೆ ಒಕ್ಕಲಿಗರು ಬೆಳಿಬಾರ್ದು, ಬೇರೆಯವನು ಬೆಳಿಬಾರ್ದು. ಕುಮಾರಣ್ಣ ಖಬರ್ದಾರ್, ನಿನ್ನ ಚೇಲಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ, ರವಿಕುಮಾರ್ ಕೈಯಲ್ಲಿ ಚಾಲೆಂಜ್ ಮಾಡಿಸೋದಲ್ಲ. ನಿನಗೆ ತಾಕತ್ತಿದ್ರೆ ನೀನ್ ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ ನೀನ. ನೀವು ಕುಮಾರಣ್ಣ ಇವತ್ತು 1000 ಜನ ಬಂದು ನೀವು ಕಂಪ್ಲೀಟ್ ರೆಕಾರ್ಡಿಂಗ್ ನೋಡಿ ನನ್ನ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ ತೇಜೋವಧೆ ಮಾಡಿದ್ದಾರೆ. ನಾನು ಕುಮಾರಣ್ಣನಿಗೆ ಹೇಳ್ತಾ ಇದ್ದೀನಿ, ನಿಖಿಲ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಖಿಲ್ ಕುಮಾರಣ್ಣ ನೀವು ನಮ್ಮ ಬಗ್ಗೆ ಪ್ರಶ್ನೆ ಮಾಡಿದ್ರಿ, ನಾವು ನಿಮ್ಮನ್ನ ಪ್ರಶ್ನೆ ಮಾಡಿದ್ವಿ. ಮತ್ತೆ ಹೇಳ್ತಾ ಇದ್ದೀನಿ, ನೀವು 1000 ಜನ ಚೇಲಗಳನ್ನ 1000 ಪೇಮೆಂಟ್ ಕೊಟ್ಟು 90 ಕಳಿಸ್ಬಿಟ್ರೆ ಹೆದರ್ತೀವ ನಾವು? ಹೆದರ್ತೀವ? ನಾನು ಕುಮಾರಣ್ಣ, ನೀವೊಬ್ಬ ಶೋಷಿತ ಹುಡುಗನ ಅವಮಾನ ಮಾಡಿದ್ದು, ಒಬ್ಬ OBC ಹುಡುಗನ ಅವಮಾನ ಮಾಡಿದ್ದು. ಹಾಲ್ ಒಳಗಡೆ ಇದ್ದಾಗ ಆ ರೀತಿಯಲ್ಲಿ ಮಾಡಬೇಕಾಗಿತ್ತು. ಇರ್ತಾ ಇದ್ರ ನೀವು ಆ ಹಾಲಲ್ಲಿ ಮಾಡಿದ್ರೆ 1000 ಜನ ಅಲ್ಲಿ ಬೆಕ್ತರ ಇದ್ದು, ಹೊರಗಡೆ 10 ಜನ ಇದ್ದಾಗ ಜೀಪ್ ಹತ್ರ ನೀನು ತೋಳು ಬಲ ನಿಂದು ಕೂದಲು ಕೀಳೋದು, ಮೀಸೆ ತಿರುವುದು, ಇದು ಒಬ್ಬ ಶಾಸಕನ ಮಾಡುವಂಥ, ಚುನಾಯಿತ ಪ್ರತಿನಿಧಿ ಮಾಡುವಂಥ ಕೆಲಸನೇನ್ರಿ? MP ಗಳು MLAಗಳು ಎಲ್ಲರ ಸಂಪರ್ಕ ಇದೆ, ಅವರನ್ನು ಗಮನಿಸಿದ್ದೀನಿ. ಆದರೆ ಈ ಕ್ಷೇತ್ರದ ಶಾಸಕರ ನಡವಳಿಕೆ, ಒಬ್ಬ ಶಾಸಕನ ಬಿಡಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಈ ರೀತಿ ಉದ್ದಟತನ, ಒಂದು ಜನಾಂಗದ ಮೇಲೆ ಇಷ್ಟು ಆಕ್ರೋಶ, ಜನಾಂಗದ ಮೇಲೆ ನಿಂದನೆ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಆಗಲಿ, ಇಂಥ ವಿಷಯ ನಾನು ಯಾವಾಗಲೂ ಕೂಡ ನೋಡಿಲ್ಲ.